ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ಎಕರೆ 22 ಗುಂಟೆ ಜಾಗ ಇದೇ, ಏನು ನೋಡ್ತಾ ಇದ್ದೀವಿ ನೋಡಿ, ಇದೇ ಡಾಂಬರ್ಗೆ ಟಚ್ ಆಗಿರೋದು. 1 ಎಕರೆ 22 ಗುಂಟೆ ಬರುತ್ತೆ. ಸುತ್ತ ಎಲ್ಲ ಫೆನ್ಸಿಂಗ್ ಇದೆ, ಅದು ಮಸ್ತ್ ಮಾಡಿ ನೀಟಾಗಿ ಎಲ್ಲ ಮಿಸ್ ಮಾಡಿದ್ದಾರೆ. ಒಂದು ಬೋರ್ ಇದೆ, ಸುತ್ತ ಎಲ್ಲ ಕೋಕೋನಟ್ ಗಿಡಗಳು ಹಾಕಿದ್ದಾರೆ ಸರ್. 1 ಎಕರೆ 22 ಗುಂಟೆ ಬರುತ್ತೆ. ಒಂದು 35 ಗಿಡ ಕೋಕೋನಟ್ ಗಿಡಗಳಿದೆ, ಸುತ್ತ ಹಾಕಿದ್ದಾರೆ. ಒಂದು 30 ಗಿಡ. ಏನು ಫೆನ್ಸಿಂಗ್ ಇದೆ, ಫೆನ್ಸಿಂಗ್ ಸುತ್ತ ಮಾತ್ರ ಹಾಕಿರೋದು, ಒಳಗಡೆ ಹಾಕಿಲ್ಲ, ಹಂಗೆ ಬಿಟ್ಟಿದ್ದಾರೆ ಸರ್. ಇದೇ ನೋಡ್ತಾ ಇದ್ದಾರೆ, ಇದೇ ಡಾಂಬರ್ಗೆ ಟಚ್ ಆಗಿರೋಂಥ ಜಾಗ. 1 ಎಕರೆ 22 ಗುಂಟೆ ಬರುತ್ತೆ. ಒಳ್ಳೆ ರೆಡಿ ಇರೋಂಥ ಜಾಗ ಇದು. ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತದೆ ನೋಡಿ. ಇದೆಲ್ಲ ಟೊಮೊಟೊ ಹಾಕಿದ್ರು, ಒಳ್ಳೆ ರೆಡ್ ಸೈಲು ಕೂಡ ಆಗಿದೆ. ಸುತ್ತ ಎಲ್ಲ ನೀಟಾಗಿ ಫೆನ್ಸ್ ಮಾಡಿ ನೋಡಿ, ಟಾಟಾ ಮಿಸ್ ಹಾಕಿದ್ದಾರೆ. ಒಳಗಡೆ ಇಲ್ಲಿ ಒಂದು ಬೋರ್ ಇದೆ ನೋಡಿ, ಇದು ಬೋರ್ ಇದೆ ಒಂದು. ಎಲ್ಲ ಬೋರು ಕೂಡ, ಎಲ್ಲ ಸ್ಟಾರ್ಟರ್ ಕೂಡ ಇಟ್ಕೊಂಡಿದ್ದಾರೆ. ಸುತ್ತ ಎಲ್ಲ ಫೆನ್ಸಿಂಗ್ ಮಾಡಿದ್ದಾರೆ, ಅದ್ಬಸ್ತು ಮಾಡಿ ಫೆನ್ಸಿಂಗ್ ಹಾಕಿದ್ದಾರೆ. ಸೂಪರ್ ಆಗಿದೆ ಜಾಗ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಪರ್ಚೇಸಿಂಗ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸಲ್ಲಿ ಈಗ ಇದೆ, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗಬೇಕಾಗುತ್ತೆ. ಯಾಕಂದರೆ ಇವರು RTC ಹೋಲ್ಡರ್ ಬಂದು ನಾವು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ಸರ್, ಡೈರೆಕ್ಟು ರಿಜಿಸ್ಟ್ರೇಷನ್ ಇದ್ದರೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಇದು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ. ಇದು ನಿಮಗೆ ಗುಂಡ್ಲುಪೇಟೆ ಟು ಊಟಿ ಮೈಸೂರು ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಒಂದು 2ರಿಂದ 2.5 ಕಿಲೋಮೀಟ್ರ್ ನ್ಯಾಷನಲ್ ಹೈವೇ. ಒಳ್ಳೆ ಜಾಗ ಸರ್, ಡಾಂಬರ್ ಟಚ್ಗೆ ಇರೋಂಥ ಜಾಗ ನೋಡಿ. 1 ಎಕರೆ 22 ಗುಂಟೆ ಬರುತ್ತೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಗೇಟ್ ಎಲ್ಲ ಹಾಕಿ ಬಿಟ್ಟಿದ್ದಾರೆ ನೋಡಿ ಸರ್. ಇದೇ ಜಾಗ ಹೆಚ್ಚು ಕಮ್ಮಿ ನಿಮಗೆ ರೋಡ್ ಫೇಸಿಂಗ್ ಒಂದು 200-250 ಅಡಿ 300 ಅಡಿ ರೋಡ್ ಫೇಸಿಂಗ್ ಸಿಗುತ್ತೆ. ಒಂದು 250 ಅಡಿಯಿಂದ 300 ಅಡಿ ರೋಡ್ ಫೇಸಿಂಗ್ ಸಿಗುತ್ತೆ ನೋಡಿ. ಕೋಕೋನಟ್ ಗಿಡಗಳು ಈ ಥರ ಒಂದು ಸುತ್ತ ಒಂದು 30-40 ಗಿಡ ಕೋಕೋನಟ್ ಹಾಕಿದ್ದಾರೆ ನೋಡಿ. ಎಲ್ಲ ಟೊಮೊಟೊ ಹಾಕಿದ್ರು, ಟೊಮೊಟೊ ಕೂಡ ಆಗಿದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಒಳ್ಳೆ ಕಾರ್ನರ್ ಪ್ರಾಪರ್ಟಿ, ಒಳ್ಳೆ ಕಾರ್ನರು, ತುಂಬ ಚೆನ್ನಾಗಿದೆ ಮಾಡಿ. ಗೇಟ್ ಎಲ್ಲ ಹಾಕಿದ್ದಾರೆ ನೋಡಿ. ಇವರು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ, ಡೈರೆಕ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಒಳ್ಳೆ ಕೆಂಪು ಮಣ್ಣು. ನಂಜನಗೂಡು ಟೌನ್ಗೆ ಕರೆಕ್ಟಾಗಿ 15 ಕಿಲೋಮೀಟ್ರ್ ಬರುತ್ತೆ. ಮೈಸೂರು ರಿಂಗ್ ರೋಡು, ಇದು RMC ರಿಂಗ್ ರೋಡ್ಗೆ 35 ಕಿಲೋಮೀಟ್ರ್ ಇದೆ. ಬೆಂಗಳೂರಿಗೆ ಕರೆಕ್ಟಾಗಿ ಒಂದು 165 ಕಿಲೋಮೀಟ್ರ್ ಆಗುತ್ತೆ. ಎಲ್ಲಿ ನಿಮ್ಮ ಇದಕ್ಕೆ ಕೆಂಗೇರಿಗೆ ಒಂದು 160-165 ಕಿಲೋಮೀಟ್ರ್ ಕೆಂಗೇರಿ. ಜಾಗ ಮಾತ್ರ ನೋಡಿ ಸೂಪರಾಗಿದೆ ನೋಡಿ ಸರ್. ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡ್ತೀನಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ ನೋಡಿ. ಈ ಥರ ಮಿಸ್ ಹಾಕಿ ಶಿಸ್ತ ಮಾಡಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ಭುತ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಆಮೇಲೆ ವಿಲೇಜ್ಗೆ ಸೆಕ್ಯೂರು. ವಿಲೇಜ್ಗೆ ಜಸ್ಟ್ ಒಂದು 300 ಮೀಟ್ರ್ ಆಗುತ್ತೆ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಮಿಸ್ ಹಾಕಿದ್ದಾರೆ, ಅದ್ಭುತವಾಗಿದೆ. ಮಿಸ್ ಎಲ್ಲ ಹಾಕಿ ಸೂಪರಾಗಿ ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು.